ವಿಜಯಪುರ ನಗರದಲ್ಲಿ ಇತ್ತೀಚೆಗೆ ಇಟ್ಟಂಗಿ ಕಾರ್ಮಿಕರ ಮೇಲೆ ಮನಸ್ಸು ಇಚ್ಛೆಯಾಗಿ ಹಲ್ಲೆ ಮಾಡಿದ ಕಯ್ಯೂಮು ರಾಠೋಡ್ ಸಹಚರರನ್ನು ಕೂಡಲೇ ಬಂಧಿಸಬೇಕು ಎಂದು ಮಾದಿಗ ದಂಡೋರ ಸಮಿತಿ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ದೊಡ್ಡಮನಿ ಆಗ್ರಹಿಸಿದರು. ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿ ಇರುವ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿ, ವಿಜಯಪುರದ ಇಟ್ಟಿಗೆ ಭಟ್ಟಿಯೊಂದರಲ್ಲಿ ಕೂಲಿ ಕಾರ್ಮಿಕರನ್ನ ಕೂಡಿ ಹಾಕಿ ಅಮಾನವೀಯವಾಗಿ ಮಾದಿಗ ಕಾರ್ಮಿಕರನ್ನ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿದರು. ಹಲ್ಲೆಯನ್ನ ಖಂಡಿಸಿ ನಾವು ಸೋಮವಾರ ದಿನ ಬೃಹತ್ತಾದಂತಹ ಒಂದು ಮುದ್ದೇಗೋಳದಲ್ಲಿ ಪ್ರತಿಭಟನೆಯನ್ನ ಹಾಕೊಂಡಿದ್ದೇವೆ. ಅದರ ನಿಮಿತ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮುದಾಯದ ಹಿರಿಯರಿಗೆ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಈ ಸೇರಿಲ್ಲ. ಇದಕ್ಕೆ ನಾನು ಕೇಳ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಏನು ಒಂದು ದನಗಳಿಗೆ ಏನಾದರೂ ಒಂದು ಸಮಸ್ಯೆ ಆದಾಗ ಬೀದಿಗಿರ್ತಕ್ಕಂಥ ಸೋಕಾಳ ಸಂಘಟನೆಗಳೇನಿದ್ದೀರಿ, ನೀವು ಅಲ್ಲಿ ಮಾನವೀಯ ಮೌಲ್ಯ ಇವತ್ತು ಹಾಳಾಗಿದೆ. ಅಂತ ಒಂದು ಅಮಾನುಷ ಘಟನೆಗಳು ನಡೆದರೂ ಕೂಡ ಇವತ್ತೇನು ಹಿಂದೂ ರಾಷ್ಟ್ರವನ್ನ ಮಾಡಲಿಕ್ಕೆ ಅಂತ ಹೊರಟಿದ್ದೀರಿ, ಆದ್ರೆ ನಿಮ್ ಯಾರಿಗೂ ಕೂಡ ಆ ಹಿಂದೂಗಳಂತ ನಿಮ್ ಯಾರಿಗೂ ಕೂಡ ಕಣ್ಣಿ ಕಾಣ್ತಾ ಇಲ್ಲ ಅಂತ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ ನಾನು. ಯಾಕಂದ್ರೆ ಅಲ್ಲಿ ಹೊಡೆಸ್ಕೊಂಡವರು ಹಿಂದೂಗಳು, ಹೊಡೆದವರು ಹಿಂದೂಗಳು, ಆದ್ರೆ ಇವರು ದನಿ ಅಂತಕ್ಕಂಥ ತಾಕತ್ತು ಇವತ್ತು ಹಿಂದೂ ಸಂಘಟನೆಗಳಿಗಿಲ್ಲ. ಆದ್ರೆ ಯಾಕಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಬಹಿರಂಗಪಡಿಸಬೇಕು. ಯಾಕಂದ್ರೆ ಬರೇ ಒಂದು ಮೂಕ ಪ್ರಾಣಿಗಳಿಗೆ ಅನ್ಯಾಯ ಆಯ್ತು ಅಂತೇಳಿ ಇಡೀ ರಾಜ್ಯದ ತುಂಬಾ ಬಾಯಿ ಪಡ್ಕೊಂಡ್ರಿ, ಪಡ್ಕೊತೀರಿ. ಆದ್ರೆ ಇಲ್ಲಿ ದಲಿತ ಯುವಕರನ್ನು ಅದನ್ನು ನೋಡಿದ್ರೆ ರಕ್ತ ಕುದಿತದು. ಇದು ಯಾರು ಮನುಷ್ಯತ್ವ ಇರತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಆದ್ರೂ ಕೂಡ ನೀವು ಇದನ್ನೇ ಒಂದು ಯಾವ್ದಾದ್ರು ಇನ್ನೊಂದು ನಮ್ಮ ಅನ್ಯ ಧರ್ಮದವರು ಏನಾದ್ರು ಮಾಡಿದ್ರೆ ಇಡೀ ದೇಶದ ತುಂಬಾ ಇದನ್ನು ವ್ಯಾಪಿಸ್ತಿದ್ರಿ. ಆದ್ರೆ ಮಾಡಿದವರು ಯಾರು? ಅವ್ರು ಯಾವುದೇ ಸಮಾಜದವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಆದ್ರೆ ಮನುಷ್ಯತ್ವವನ್ನು ಮರೆತವ್ರು ಇದನ್ನು ಮಾಡಿದ್ದಾರೆ. ಆದ್ರೆ ನೀವೇನು ಕಣ್ಣು ಮುಚ್ಕೊಂಡು ಕುಂತಿದ್ದೀರಿ? ನೀವು ಉತ್ತರ ಕೊಡ್ಬೇಕು. ನೀವೇನು ಪಕ್ಷದ ಪರವಾಗಿ ಹೋರಾಟ ಮಾಡ್ತಿರೋ, ನಿಜವಾದ ಹಿಂದೂ ಪರವಾಗಿ ಹೋರಾಟ ಮಾಡ್ತಿದ್ದೀರ ಅಂತಕ್ಕಂಥದ್ದನ್ನ ಇವತ್ತು ಸೋಕಾಳ ಹಿಂದೂ ಸಂಘಟನೆಯ ಮುಖಂಡರುಗಳು ನೀವು ಉತ್ತರ ಕೊಡ್ಬೇಕು ಇವತ್ತು. ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಮಾನವೀಯ ಮೌಲ್ಯ ಇದ್ರೆ ನಾವೇನು ಸೋಮವಾರ ಕರೆ ಕೊಟ್ಟಿದ್ದೇವೆ, ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿ ನಾವು ಕೂಡ ಹಿಂದೂರ ಪರವಾಗಿ ಇದೀವಿ ಅಂತಕ್ಕಂಥದ್ದನ್ನ, ದಲಿತರು ಕೂಡ ಹಿಂದೂಗಳಿಗೆ ಬರ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ನೀವು ಕೊಡ್ಬೇಕು. ಕೊಟ್ರೆ ನಾವು ನಿಮ್ಮನ್ನ ನಂಬ್ತೀವಿ. ಇಲ್ಲಾಂದ್ರೆ ನೀವು ಒಂದು ರಾಜಕೀಯ ಪಕ್ಷದ ಗುಲಾಮರು ಅಂತಕ್ಕಂಥದ್ದನ್ನ ನಾವು ನಂಬಬೇಕಾಗುತ್ತೆ. ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ನಾವು ಮಾತಾಡ್ತಾ ಇಲ್ಲ, ನಾವು ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅದನ್ನು ನೋಡಿದ್ರೆ ಯಾವೊಬ್ಬ ಮನುಷ್ಯನೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂತ ಕಠೋರವಾದ ಮತ್ತು ಅಂತ ಘನಘೋರವಾದಂತ ಕೃತ್ಯವನ್ನ ಅವರು ಎಸಗಿದ್ದಾರೆ. ಅಂತವರನ್ನ ಸರ್ಕಾರ, ಯಾಕಂದ್ರೆ ಕೆಲವೊಬ್ರು ಹೇಳಿದ್ದಾರೆ, ಯಾರೋ ಒಬ್ಬ ರಾಜಕಾರಣಿಗಳು ಅವರನ್ನ ಕೇಸ್ ತಗೋಬಾರ್ದಂತ. ಆದ್ರೆ ಆ ರಾಜಕಾರಣಿಗಳಿಗೆ ಹೇಳಿಕ್ ಬಯಸ್ತಾ ಇದ್ದಾರೆ, ಯಾವುದೇ ಪಕ್ಷದ ರಾಜಕಾರಣಿಗಳು ಇರ್ಬೋದು, ನಿಮ್ಮ ಸಮುದಾಯಗಳನ್ನ ಸರಿದಾರಿಗೆ ತರುವಂತ ಕೆಲಸ ನೀವು ರಾಜಕಾರಣಿಗಳು ಮಾಡಿ. ಆದ್ರೆ ನಿಮ್ಮ ಸಮುದಾಯದವರು ಈ ಕೃತ್ಯ ನಡೆಸಿದ್ರು ಕೂಡ ಅವರ ಪರವಾಗಿ ನೀವು ದಲಿಯಂತೂ ಕೆಲಸ ಮಾಡಿದ್ರೆ ಯಾವುದೇ ಪಕ್ಷ ಮುಲಾಜನ್ನು ನಾವು ನೋಡುವುದಿಲ್ಲ, ಯಾವುದೇ ಪಕ್ಷವನ್ನು ನೋಡುವುದಿಲ್ಲ, ಮುಲಾಜನ್ನು ಕೂಡ ನಾವು ನೋಡುವುದಿಲ್ಲ. ನಿಮ್ಮ ವಿರುದ್ಧ ಕೂಡ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಅದಕ್ಕಾಗಿ ಇದನ್ನ ಪ್ರತಿಯೊಂದು ಏನು ಮುಜಾಪುರ ಜಿಲ್ಲೆಯಲ್ಲಿ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ಇರ್ಬೋದು, ಎಲ್ಲ ಸಮುದಾಯದ ರಾಜಕೀಯ ನಾಯಕರು, ಎಲ್ಲ ಪಕ್ಷದ ರಾಜಕೀಯ ನಾಯಕರು, ಇದು ಒಂದೇ ಜಾತಿಯ ರಾಜಕೀಯ ನಾಯಕರಲ್ಲ, ಎಲ್ಲಾ ಪಕ್ಷ ಮತ್ತು ಎಲ್ಲಾ ಸಮುದಾಯದ ರಾಜಕೀಯ ನಾಯಕರು ಇದನ್ನ ಖಂಡಿಸಬೇಕು ಮತ್ತು ಅವರನ್ನ ಗಲ್ಲ ಶಿಕ್ಷೆ ಆಗುವವರೆಗೂ ಅವ್ರಿಗೆ ಬಿಡಬಾರದು ಅವರನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತೇನೆ. ಅವನ ಏನು ಆಸ್ತಿ ಇದೆ, ಆ ಏನು ಕಯ್ಯೂಮು ರಾಠೋಡ್ ಅಂತಕ್ಕಂಥ ಒಬ್ಬ ಏನು ಗೋಮುಖ ವ್ಯಾಘ್ರ ಇರೋದನ್ನ ಅವನ್ನೆಲ್ಲ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡು ಅವ್ರೇನು ಹೊಂದಿರತಕ್ಕಂಥ ಕುಟುಂಬಗಳಿಗೆ ತಾವು ಹಂಚುವಂತ ಕೆಲಸ ಸರ್ಕಾರ ಮಾಡಬೇಕು. ಯಾಕಂದ್ರೆ ಇಲ್ಲಂದ್ರೆ ಇಂಥ ಕೃತ್ಯಗಳು ಪದೇ ನಡೀತಾ ಇರ್ತವೆ. ಇದಕ್ಕೆ ಕಾರಣ ಒಂದೇ ರಾಜಕಾರಣ ಅಲ್ಲ, ಇಲ್ಲಿ ರಾಜ್ಯಾಂಗನೂ ಇದರಲ್ಲಿ ಕೆಲಸ ಮಾಡಿದೆ, ಕಾರ್ಯಾಂಗನೂ ಇದರಲ್ಲಿ ಕೆಲಸ ಮಾಡಿದೆ, ಕೊನೆಗೆ ನ್ಯಾಯಾಂಗನೂ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಇವು ಮೂರು ಅಂಗಗಳನ್ನ ಮುಚ್ಚಿ ಇವತ್ತೇನು ಪತ್ರಿಕಾ ಮಾಧ್ಯಮಗಳು ತಾವೇನು ಸುದ್ದಿ ಹೊಡೆದ್ರಿ, ಆ ಸುದ್ದಿಗೋಸ್ಕರ ಇವತ್ತು ಎಫ್ಐಆರ್ ಆಗಿದೆ. ಅಲ್ಲಿವರೆಗೂ ಕೂಡ ಆ ಕೇಸನ್ನು ಮುಚ್ಚಾಕುವ ಪ್ರಯತ್ನವನ್ನು ನಡೆದಿತ್ತು. ಅದಕ್ಕೋಸ್ಕರ ಆ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದಕ್ಕಾಗಿ ಈಗ ನಮ್ಮ ಹಿರಿಯ ನಾಯಕರು ಹೇಳಿದಾಗ